ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲಾಗಿ ಬಂತು ಅಂದರೆ ಓಪನ್ ಎಕ್ಸ್ಚೇಂಜ್ OEX ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ ಅರ್ನಿಂಗನ್ನು ಮಾಡ್ಕೊಂಡ್ವಿ. ಅದರ ನಂತರ ಆ ಒಂದು ಟೋಕನ್ಸನ್ನು OEX ಅಪ್ಲಿಕೇಶನ್ಗೆ ಮೂವ್ ಮಾಡ್ಕೊಂಡ್ವಿ. ಬಟ್ OEX ಅಪ್ಲಿಕೇಶನ್ ಓಪನ್ ಮಾಡ್ತು ಅಂದರೆ ನಮ್ಮ ಒಂದು ಬ್ಯಾಲೆನ್ಸ್ ಸರಿಯಾಗಿ ತೋರಿಸ್ತಾ ಇರಲಿಲ್ಲ, ಎರರ್ ಬರ್ತಾಯಿತ್ತು ಅಥವಾ ಸ್ವಲ್ಪ ಜನರಿಗೆ ಇನ್ಕರೆಕ್ಟಾಗಿ ತೋರಿಸ್ತಾ ಇತ್ತು. ಈ ಪ್ರಾಬ್ಲಮ್ಸ್ಗಳೆಲ್ಲ ಇವಾಗ ಸಾಲ್ವ್ ಆಗಿದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಬೋದು. ಹೇಗೆ ಚೆಕ್ ಮಾಡೋದು, ಏನೇನು ಕತೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಮೇಜರ್ ಆಫ್ ಟೆಲಿಗ್ರಾಮ್ ಲಿಸ್ಟಿಂಗ್ ಬಗ್ಗೆ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅದರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಹಾಗೆ ಮೂರನೇ ಅಪ್ಡೇಟ್ ಬಂತು ಅಂದರೆ ಬೆರಾಜ್ ಚೈನ್, ಬೈನಾನ್ಸ್ ವೆಬ್3 ವ್ಯಾಲೆಟ್ ಕಡೆಯಿಂದ ಫ್ರೀಯಾಗಿ ಒಂದು ಬೆರಾಜ್ ಚೈನ್ NFT ಕೊಡ್ತಾ ಇದ್ದಾರೆ. ಅದನ್ನು ಮಿಂಟ್ ಕೂಡ ಮಾಡ್ಕೊಬೋದು, ಫ್ರೀಯಾಗಿ ಮಿಂಟ್ ಮಾಡ್ಕೊಬೋದು. ಸೊ ಬೈನಾನ್ಸ್ ಎಲ್ಲ ಯೂಸ್ ಮಾಡ್ಕೊತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಮಿಂಟನ್ನು ಮಾಡ್ಕೊಳ್ಳಿ. ಹೇಗೆ ಮಿಂಟ್ ಮಾಡ್ಕೊಳ್ಳೋದು, ಇದರಿಂದ ಏನು ಯೂಸು, ಇದ್ರ ಬಗ್ಗೆ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಮೇಜರ್ ಆಫ್ ಟೆಲಿಗ್ರಾಮ್ ಅವರು ಒಂದು ಟ್ವಿಟರ್ನ ಓಪನ್ ಮಾಡ್ತು ಅಂದರೆ ಒಂದು ಪೋಸ್ಟನ್ನ ಹಾಕಿದರೆ, ಅಕ್ಟೋಬರ್ ವಿಲ್ ಬಿ ಸಿಸ್ಲಿಂಗ್ ಹಾಟ್, ಲಿಸ್ಟಿಂಗ್ ಇಸ್ ಕಮಿಂಗ್. ಸೊ ಈ ಒಂದು ಟೋಕನ್ ಅಕ್ಟೋಬರ್ ತಿಂಗಳಲ್ಲಿ ಲಿಸ್ಟ್ ಆಗ್ತಾ ಇದೆ. ಫಸ್ಟಿಂದ ನಾವು ಒಂದು ಹೇಳ್ತಾ ಇದ್ವಿ ಅಕ್ಟೋಬರ್ ಲಿಸ್ಟ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಯಾವ ಒಂದು ಡೇಟಲ್ಲಿ ಅಂತ ಕೊಟ್ಟಿರಲಿಲ್ಲ, ಇಲ್ಲೂ ಕೂಡ ಕೊಟ್ಟಿಲ್ಲ. ಬಟ್ ಅಫಿಷಿಯಲಾಗಿ ಇವರೇ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ಲಿಸ್ಟಿಂಗ್ ಮಾಡ್ತೀವಿ ಅಂದ್ಬಿಟ್ಟು. ಬಟ್ ಯಾವ ಡೇಟ್ ಅಂತ ಇವ್ರ ಕಡೆಯಿಂದ ಇನ್ನೂ ಕೂಡ ಕೊಟ್ಟಿಲ್ಲ, ನೋಡೋಣ ಯಾವಾಗುತ್ತೆ ಅಂದ್ಬಿಟ್ಟು. ಅದ್ರ ಕೆಳಗಡೆ ಬಂತು ಅಂದರೆ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ, 5 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಟಾಸ್ಕ್ ರಿವಾರ್ಡ್ಸ್ ಆರ್ ಗೆಟಿಂಗ್ ಸ್ಲ್ಯಾಶ್ಡ್ ಬೈ 50%. ಇಟ್ ಮೀನ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೆಲವೊಂದು ಟಾಸ್ಕ್ಗಳಿರುತ್ತೆ. ಆ ಒಂದು ಟಾಸ್ಕನ್ನು ಮಾಡ್ತು ಅಂದರೆ 5,000, 10,000, 15,000, 2,000 ಈ ರೀತಿ ಪಾಯಿಂಟ್ಸ್ ಸಿಗ್ತಾಯಿತ್ತು, ಅಂದರೆ ಸ್ಟಾರ್ಸ್ ಎಲ್ಲ ಸಿಗ್ತಾಯಿತ್ತು. ಸ್ಲ್ಯಾಶ್ಡ್ ಆಗುತ್ತೆ ಅಂದರೆ ನಿಮಗೆ 10,000 ಒಂದು 2,000 ಸಿಗ್ತಾಯಿತ್ತು ಅಂದ್ಕೊಳ್ಳಿ. ಸೊ 2,000 ಸಿಗ್ತಿದ್ದಂತಹ ಟಾಸ್ಕ್ ಇವಾಗ ಆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರೆ 1,000 ಸಿಗೋದು. 3,000 ಸಿಗ್ತಿದ್ದಂಥ ಟಾಸ್ಕ್ ಇವಾಗ 1,500 ಅಷ್ಟೇ ಸಿಗೋದು. ಸೊ ನೀವು ಏನು ಫಸ್ಟ್ ಟಾಸ್ಕನ್ನು ಮಾಡ್ತೀರಾ, ಆ ಒಂದು ಟಾಸ್ಕನ್ನು ಇವಾಗ ಮಾಡಿದ್ರೆ ಫಸ್ಟ್ ಎಷ್ಟು ಸಿಗ್ತಾಯಿತ್ತು ಅದರ ಅರ್ಧ ಸಿಗುತ್ತೆ. ಇದು ಬಂತು ಅಂದರೆ ಫಸ್ಟ್ ಪಾಯಿಂಟ್. ಆ್ಯಂಡ್ ಎರಡನೇ ಪಾಯಿಂಟ್ ಬಂತು ಅಂದರೆ ಸ್ಟಾರ್ಟಿಂಗ್ ಅಕ್ಟೋಬರ್ 1 ಮೈನಿಂಗ್ ವಿಲ್ ಟೇಕ್ ಎ ಡೈಲಿ ಡಿಪ್. ಇಟ್ ಮೀನ್ಸ್ ಪ್ರತಿದಿನ ಕೂಡ ನೀವು ಟಾಸ್ಕ್ ಕಾಯಿನ್ಸ್ ಎಲ್ಲ ಅಥವಾ ಮೇಜರ್ಸ್ ಎಲ್ಲ ಅರ್ನಿಂಗ್ ಮಾಡ್ತಾ ಇದ್ರಲ್ವ, ಫಸ್ಟ್ ಏನು ಮಾಡ್ತಾಯಿದ್ರಿ ಅದು ಪ್ರತಿದಿನ ಕೂಡ ಅಕ್ಟೋಬರ್ 1 ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಕೊಟ್ಟಿದ್ದಾರೆ. ನಾರ್ಮಲಾಗಿ ಫಸ್ಟ್ ಓಲ್ಡ್ ಮೈನಿಂಗ್ ಇತ್ತು ಗೊತ್ತಾ, ನಾವೆಲ್ಲ ಮಾಡ್ತಾಯಿದ್ವಿ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಮೈನಿಂಗನ್ನು ಮಾಡ್ತಾಯಿದ್ವಿ, ಟೋಕನ್ ಕೊಡ್ತಾಯಿದ್ರು 50%, 25%, 20% ಈ ರೀತಿ ರಿಡ್ಯೂಸ್ ಮಾಡ್ಕೊಂಬರ್ತಾಯಿಲ್ವ, ಅದೇ ಒಂದು ಮೆಥಡ್ ಇದು. ನೆಕ್ಸ್ಟು ನೀವು ಇನ್ಯಾಕ್ಟಿವ್ ಪ್ಲೇಯರ್ಸ್ ರೇಟಿಂಗ್ಸ್ ಆರ್ ಗೋಯಿಂಗ್ ಅಪ್ ಇನ್ ಸ್ಮೋಕ್ ಆಗಿಬಿಡುತ್ತೆ, ಅಂದರೆ ಹೊಗೆ ಹಾಕೊಳ್ಳುತ್ತೆ. ಏನಪ್ಪ ಅದು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಮಾಡಲಿಲ್ಲ, 1-2 ದಿವಸ 3 ದಿವಸ ಈ ರೀತಿ ಪ್ರಾಬ್ಲಮ್ ಆಗ್ತು, ಏನೋ ಪ್ರಾಬ್ಲಮ್ ಆಗಿಬಿಡ್ತು, ಓಪನ್ ಮಾಡಲಿಲ್ಲ ಅಂದರೆ ನಿಮ್ಮ ಹತ್ರ ಇದ್ದಂತಹ ಬ್ಯಾಲೆನ್ಸು ಹೋಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಡೈಲಿ ಬೇಡ ಅವರು ಒಂದು 2 ದಿವಸಕ್ಕೆ ಒಂದು ಸೇರಿ ಆದರೂ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಒಂದೇ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ಸ್ಬೋದು ಬ್ರೋ ಒಂದು ಅಪ್ಲಿಕೇಶನ್ ಬೋರ್ ಆಗ್ತಾಯಿದೆ ಮಾಡೋಕ್ಕಾಗಲ್ಲ ಅಂತ ಕೆಲವೊಬ್ರು ಅನ್ಬೋದು. ಇನ್ ಕೇಸ್ ಬೋರ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ 2 ದಿವಸ 3 ದಿವಸಕ್ಕಾದರೂ ಒಂದು ಸರಿ ಬಂದು ಒಂದೇ ಒಂದು ಟಾಸ್ಕನ್ನಾದರೂ ಕೂಡ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಇದ್ದಂತಹ ಬ್ಯಾಲೆನ್ಸು ಹೊಗೆ ಹಾಕೊಳ್ಳುತ್ತೆ, ಅದೇ ಕೊಟ್ಟಿರೋದು ಸ್ಮೋಕ್ ಹಾಕೊಳ್ಳುತ್ತೆ. ಮತ್ತು ಬಾಟ್ಸ್ ವಿಲ್ ಗೆಟಿಂಗ್ ಬಸ್ಟೆಡ್. ಸೊ ನೀವೇನಾದರೂ ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡ್ತು ಅಂತಂದರೆ ಅವರು ಹೇಗೆ ಕಂಡುಹಿಡಿತಾರೆ, ಏನು ಮಾಡ್ತಾರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ, ನೋಡೋಣ ಏನು ಮಾಡ್ತಾರೆ ಅಂದ್ಬಿಟ್ಟು. ಸೊ ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡ್ತಾ ಇತ್ತು ಅಂದರೆ ಉಳಿದಿರೋಂಥ ಅಕೌಂಟ್ಸ್ ಎಲ್ಲ ಬ್ಯಾನ್ ಆಗುತ್ತೆ. ಅಥವಾ ಬೇರೆ ಏನಾದರೂ ಈ ಗಿಫ್ಟು ಅದು ಇದು ಏನೋ ಸಾಕಾಗೈತಲ್ಲ ಅದನ್ನು ಯೂಸ್ ಮಾಡ್ತಾ ಇತ್ತು ಅಂದರೆ ಆ ಒಂದು ಅಕೌಂಟ್ಸ್ ಕೂಡ ಬ್ಯಾನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. ಅದೇ ಫಸ್ಟ್ ಹೇಳಿದ್ನಲ್ಲ ಅದೇ ಪಾಯಿಂಟ್, ಸೇಮ್ ಪಾಯಿಂಟ್ ಇದು. ನೀವೇನಾದರೂ ಅಪ್ಲಿಕೇಶನಿಂದ ಅದು ಸ್ವಲ್ಪ ದೂರ ಆಯಿತು, ಓಪನ್ ಮಾಡಿಲ್ಲ ಅಂದರೆ ನಿಮ್ಮ ಹತ್ರ ಇದ್ದಂಥ ಪಾಯಿಂಟ್ಸ್ ಕೂಡ ಹೋಗ್ತಾ ಇರುತ್ತೆ. ಸೊ ಮೇಜರ್ ಆಫ್ ಟೆಲಿಗ್ರಾಮ್ ಕಡೆಯಿಂದ ಇಷ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಇನ್ಯಾಕ್ಟಿವ್ ಹೋಗಬೇಡಿ ಹೆಚ್ಚು ದಿನ. ಹಾಗೆ ಇವಾಗ ಎಷ್ಟು ಸಾಧ್ಯನೋ ಅಷ್ಟು ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊ ಹೋಗಿ. ಅಕ್ಟೋಬರ್ 1 ಈ ನೀವು ಏನು ಅರ್ನಿಂಗನ್ನು ಮಾಡ್ತಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಕ್ಟೋಬರ್ ತಿಂಗಳಲ್ಲಿ ಲಿಸ್ಟಿಂಗನ್ನು ಮಾಡ್ತಾರೆ, ನೋಡೋಣ ಯಾವ ಒಂದು ದಿನ ಲಿಸ್ಟೇ ಆಗುತ್ತೆ ಆ್ಯಂಡ್ ಎಲ್ಲೆಲ್ಲಿ ಲಿಸ್ಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಇದು ಬಂತು ಅಂದರೆ ಮೇಜರ್ ಆಫ್ ಟೆಲಿಗ್ರಾಮ್ ಕಡೆಯಿಂದ ಇರೋ ಅಪ್ಡೇಟ್. ಎರಡನೇ ಅಪ್ಡೇಟ್ ಯಾವುದು, ಓಪನ್ ಎಕ್ಸ್ಚೇಂಜ್, ನಿಮ್ಮ ಪ್ರೀತಿಯ ಓಪನ್ ಎಕ್ಸ್ಚೇಂಜ್. ಸೊ ಓಪನ್ ಎಕ್ಸ್ಚೇಂಜ್ ಮಾತ್ರ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಬಟ್ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸ್ ಎಲ್ಲ ಸರಿಯಾಗಿ ತೋರಿಸ್ತಾ ಇರೋದಿಲ್ಲ. ಸೊ ಅದರಿಂದ ಏನು ಮಾಡ್ತೀರಾ, ಡಿಸ್ಕ್ರಿಪ್ಷನ್ ನಿಮಗೆ ಫಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ನಾನು ಕ್ಲಿಕ್ ಮಾಡ್ಕೊತೀರಾ. ಡೌನ್ಲೋಡ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್ ಇದೆ, ಡೌನ್ಲೋಡ್ ಫ್ರಮ್ ಗಿಟ್ಹಬ್ ಇದೆ. ಅದನ್ನು ಬಿಟ್ಟರೆ iOS ಟೆಸ್ಟ್ ಫ್ಲೈಟ್ ಅಂತಿದೆ. ಸೊ ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಫ್ರಮ್ ಗಿಟ್ಹಬಿಂದ ಮಾಡ್ಕೊಳ್ಳಿ, ಅದು ನಿಮಗೆ ಹೊಸ ವರ್ಷನ್ ಇರುತ್ತೆ. ಪ್ಲೇಸ್ಟೋರ್ಲಿ ಏನು ಅಪ್ಡೇಟ್ ಮಾಡಿದರೆ ಏನು ಗೊತ್ತಿಲ್ಲ, ಬಟ್ ಹಳೆ ವರ್ಷನ್ ಇದೆ, ಏನು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಫ್ರಮ್ ಗಿಟ್ಹಬ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. APK ಸಿಗುತ್ತೆ, APKನ ಇನ್ಸ್ಟಾಲ್ ಮಾಡ್ಕೊತಾರೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ತು ಅಂದರೆ ಕೆಳಗಡೆ ನಿಮಗೆ ಹಬ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, HUB ಅಂದ್ಬಿಟ್ಟು, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮಗೆ OEX ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನೋಡ್ತಾ ಇರ್ಬೋದು ನನ್ನ ಒಂದು ಬ್ಯಾಲೆನ್ಸ್ ಸಕ್ಸಸ್ಫುಲಿ ಕಾಣಿಸ್ತಾ ಇದೆ, 6,678.91. ಆ್ಯಂಡ್ ಕೆಳಗಡೆ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ಬೋದು ನೀವು, ಎಸ್ಟಿಮೇಟೆಡ್ ಸ್ಟಾರ್ಟ್ ಟೈಮ್ 10/15/2024 5:30 AM ಬೆಳಗ್ಗೆ. ಸೊ ಇಟ್ ಮೀನ್ಸ್ ನಮ್ಮ ಹತ್ರ ಏನು ಬ್ಯಾಲೆನ್ಸ್ ಇದೆ ನಾವು ವಿಡ್ರಾನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಎಕ್ಸ್ಚೇಂಜ್ಗೆ ಕ್ಲೈಮ್ ಮಾಡೋದಕ್ಕಾಗೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬ್ಯಾಲೆನ್ಸ್ ಆಯಿತು, ಈ ಒಂದು ಟೋಕನ್ ಯಾವುದೋ ಒಂದು ಎಕ್ಸ್ಚೇಂಜ್ ಲಿಸ್ಟ್ ಆಗುತ್ತೆ. ಸೊ ಹೇಗೆ ಟ್ರೇಡ್ ಮಾಡೋದು, ಇಲ್ಲಿರೋದನ್ನೆಲ್ಲ ಮೂವ್ ಮಾಡಬೇಕಲ್ವ, ಮೂವ್ ಮಾಡಬೇಕಂದ್ರೆ ಕ್ಲೈಮ್ ಮಾಡಬೇಕು. ಬಟ್ ಏನಿದೆ, ಲಾಕ್ ಇದೆ. ಈ ಒಂದು ಲಾಕ್ ಯಾವಾಗ ಓಪನ್ ಆಗುತ್ತೆ,
15ನೇ ತಾರೀಕು ಅಕ್ಟೋಬರ್ 15ನೇ ತಾರೀಕು 5:30 ಓಪನ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಓಪನ್ ಆಗುತ್ತೆ? 20% ಕೊಡ್ತಾರೆ. 20% ಅಂದರೆ ಎಷ್ಟು? 6,600 ಬ್ಯಾಲೆನ್ಸ್ ಆಯ್ತು ಅಲ್ವಾ. 20% ಅಂದರೆ ಎಷ್ಟಾಗುತ್ತೆ? 1,200 ಆಗುತ್ತಾ? 1,320. ಎಸ್, 1,320 ಕಾಯಿನ್ಸ್ ನನಗೆ ಫಸ್ಟ್ ಟೈಮ್ ಸಿಗುತ್ತೆ. ಅಕ್ಟೋಬರ್ ಅಂದರೆ ನಿಮ್ಮ ಎಷ್ಟು ಅರ್ನಿಂಗ್ ಮಾಡ್ಕೊಂಡಿರೋ, ಎಷ್ಟು ನಿಮ್ಮ ಹತ್ರ ಬ್ಯಾಲೆನ್ಸ್ ಇರುತ್ತೆ, ಅದು 20% TJ ಟೈಮಾಗಿ ಕ್ಲೈಮ್ ಮಾಡ್ಕೊಬೋದು. ಆ ಒಂದು ಕ್ಲೈಮ್ ಆಪ್ಷನ್ ಬಂತು ಅಂದರೆ ಇಲ್ಲಿ ಸಿಕ್ಕಿರುತ್ತೆ ನಿಮಗೆ 1,200 ಪಾಯಿಂಟ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಇಲ್ಲಿ ಲಾಕ್ ಇರೋದು ಕ್ಲೈಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಯಾವ ಒಂದು ಎಕ್ಸ್ಚೇಂಜ್ ಬೇಕೋ ಅದಕ್ಕೆ ಕ್ಲೈಮ್ ಕೂಡ ಮಾಡ್ಕೊಬೋದು. ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಸರಿಯಾಗಿ ಗೊತ್ತಿಲ್ಲ, ನೋಡೋಣ ಬಂದಮೇಲೆ. ಈ ಒಂದು ಟೋಕನ್ ಫಸ್ಟ್ ಲಿಸ್ಟ್ ಆಗೋದೇ ಡೌಟ್ ಆಗ್ತಾಯಿದೆ. ಏನಕ್ಕೆ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಗೊತ್ತು, ಅಕ್ಟೋಬರ್ 10ರಿಂದ ಅಕ್ಟೋಬರ್ 16 ಮಾಡ್ತೀವಿ ಅಂದ್ಬಿಟ್ಟು. ಬಟ್ ಏಪ್ರಿಲ್ 24ನೇ ತಾರೀಕಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವರನ್ನಂತೂ ಖಂಡಿತವಾಗ್ಲೂ ನಂಬೋದಕ್ಕೆ ಆಗೋದಿಲ್ಲ. ನಾನು ಕೂಡ ಇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿಲ್ಲ. ನೋಡೋಣ, ಅಕ್ಟೋಬರ್ 10ನೇ ತಾರೀಕಿಂದ 15ನೇ ತಾರೀಕು ಲಿಸ್ಟ್ ಆಗ್ತು ಅಂದರೆ ಗುಡ್, ವೆಲ್ ಆ್ಯಂಡ್ ಗುಡ್, ಏನಂತ ತೊಂದರೆ ಇಲ್ಲ. ಇಷ್ಟ ಆಗಲಿಲ್ಲ ಅಂದರೆ ಯಾವ ಥರ ಇವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಕೂಡ ನಾನು ಮಾಡ್ತಾಯಿಲ್ಲ. ಸೊ ಅದರಿಂದ ಇವ್ರನ್ನ ಇಲ್ಲಿಗೆ ಕೈ ಬಿಡಬೇಕಾಗುತ್ತೆ. ಸೊ ಇಷ್ಟು ಬಂತು ಅಂದರೆ OX ಕಡೆಯಿಂದ ಇರೋಂಥ ಅಪ್ಡೇಟ್. ನೀವು ಕೂಡ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಚೆಕ್ ಮಾಡಿ, ನಿಮಗೂ ಕೂಡ ಈ ಒಂದು ಬ್ಯಾಲೆನ್ಸ್ ಅಪ್ಡೇಟ್ ಆಗಿರುತ್ತೆ. ಆ್ಯಂಡ್ ನೀವೇನಾದರೂ ಪ್ರೇಸ್ ಕೀಸ್ ಇರ್ಬೋದು, ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಮಾರ್ತಿತ್ತೋ, ಒಂದು ರಿಕವರ್ ಮಾಡೋ ಆಪ್ಷನ್ ತೊಗೊಂಬರ್ತೀನಿ ಅಂತ ಹೇಳಿದ್ರಲ್ವ, ಅದನ್ನು ಕೂಡ ತೊಗೊಂಬಂದಿಲ್ಲ. ಮೇ ಬಿ ಅಕ್ಟೋಬರ್ 5-6 ಲಿಸ್ಟಿಂಗ್ ಆಗೋದು 2 ದಿವಸ 3 ದಿವಸ ಅನ್ನೋಕೆ ತೊಗೊಂಬರ್ಬೋದು ಅನ್ಕೊತೀನಿ. ಬಂದರೆ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ಹಾಗೆ 3ನೇ ಅಪ್ಡೇಟ್ ಬಂತು ಅಂದರೆ ಇದು ತುಂಬ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಬರಾಚೆನ್ ಟೆಸ್ಟ್ನೆಟ್ ನಡೀತಿದೆ. ಈ ಒಂದು ಟೆಸ್ಟ್ನೆಟ್ ಬಗ್ಗೆ ನೀವು ಇನ್ನೂ ಕೂಡ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಹೇಳಿ, ನಾನು ಬೇಕಾದ್ರೆ ವೀಡಿಯೋನ ಮಾಡಿ ಹಾಕ್ತೀನಿ. ಬಟ್ ಸ್ವಲ್ಪ ಕಷ್ಟ ಐತೆ ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅರೌಂಡು ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಹತ್ತತ್ರ ನಿಮಗೆ 1.5ರಿಂದ 90ರಿಂದ 120 ನಿಮಿಷ ತಗೊಳುತ್ತೆ ಎಲ್ಲ ಟಾಸ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ. ಬೇಕಾದರೆ ಹೇಳಿ, ಖಂಡಿತ ವೀಡಿಯೋ ಮಾಡಿಬಿಟ್ಟು ಹಾಕ್ತೇನೆ. ಸೊ ಫಸ್ಟ್ ಏನು ಮಾಡ್ತೀರಾ, ನಿಮ್ಮ ಒಂದು ಬೈನಾನ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ Web3 ಓಪನ್ ಮಾಡಿಕೊಂಡು ಅಲ್ಲಿ ಒಂದು ಬ್ಯಾನರ್ ಕಾಣಿಸ್ತಾ ಇರುತ್ತೆ, ಎಕ್ಸ್ಕ್ಲೂಸಿವ್ ಬರಾಚೆನ್ ಇಂಟು ಬೈನಾನ್ಸ್ Web3 ವ್ಯಾಲೆಟ್ NFT ಗಿವ್ ಅಂದ್ಬಿಟ್ಟು ಜಾಯ್ನ್ ಅವನ್ನ ಕ್ಲಿಕ್ ಮಾಡ್ಕೊತೀರಾ. ಕೆಳಗಡೆ ಜಾಯಿನ್ ಅಂತ ಇರುತ್ತೆ, ಜಾಯ್ನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಜಾಯ್ನ್ ಆಗಿದ್ದೀನಿ, ಜಾಯ್ನ್ ಅಂತ ಬರ್ತಾ ಇದೆ. ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನನ್ನು ಮಾಡ್ಕೊಂಬಂತು ಅಂದರೆ ಕೆಳಗಡೆ ಸ್ಟಾರ್ಟ್ ನೋ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ತೀರಾ? ಬೈನಾನ್ಸ್ Web3 ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಬೇಕು. ಕನೆಕ್ಟನ್ನು ಕ್ಲಿಕ್ ಮಾಡಿಕೊಂಡೆ ಮತ್ತು ಬೈನಾನ್ಸ್ Web3ನ ಸೆಲೆಕ್ಟ್ ಮಾಡಿಕೊಂಡೆ. ಅದರ ನಂತರ ಲೋಡಿಂಗ್ ಆಗ್ತಾ ಇತ್ತು. ಸೊ ನನಗೂ ಕೂಡ ಸೈಕ್ ಆಗಿಬಿಡ್ತು. ನಿಮ್ಗೇನಾರು ಲೋಡಿಂಗ್ ಆಗಲಿಲ್ಲ, ಕನೆಕ್ಟ್ ಆಗ್ತು ಅಂದರೆ ವೆಲ್ ಆ್ಯಂಡ್ ಗುಡ್, ಯಾವ ಥರ ತೊಂದರೆ ಇಲ್ಲ. ಬಟ್ ನನಗೂ ಕೂಡ ಲಾಗಿನ್ ಮಾಡೋದಕ್ಕೆ ಹತ್ತತ್ರ ಟ್ರೈ ಮಾಡಿದೆ, 10ರಿಂದ 20 ನಿಮಿಷ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ಏನು ಮಾಡಿದೆ, ಮೇಲ್ಗಡೆ ಲಿಂಕ್ ಇತ್ತಲ್ಲ ಅದನ್ನು ಕಾಪಿ ಮಾಡಿಕೊಂಡು ಕ್ರೋಮ್ ಬ್ರೌಸರ್ ಪೇಸ್ಟ್ ಮಾಡಿದೆ. ಕ್ರೋಮ್ ಬ್ರೌಸರಲ್ಲಿ ಕನೆಕ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡೆ. ಬೈನಾನ್ಸ್ Web3ನ ಸೆಲೆಕ್ಟ್ ಮಾಡಿಕೊಂಡೆ. ನನ್ನ ಒಂದು ಬೈನಾನ್ಸ್ Web3 ವ್ಯಾಲೆಟನ್ನು ಡೈರೆಕ್ಟಾಗಿ ವ್ಯಾಲೆಟ್ ಕನೆಕ್ಟ್ ಸಹಾಯದೊಂದಿಗೆ ಮಾಡ್ಕೊಂಬಿಟ್ಟೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಕೆಳಗಡೆ ಕನ್ಫರ್ಮ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲೈಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸಕ್ಸಸ್ಫುಲಿ ಈ ಒಂದು NFT ಕೂಡ ಕ್ಲೈಮ್ ಆಗುತ್ತೆ, ಯಾವುದೇ ಥರ ಗ್ಯಾಸ್ ಫೀಸ್ ಇಲ್ಲ. ಸೊ ಈ ಒಂದು NFT ಯೂಸ್ ಏನಪ್ಪ ಅದು ಅಂದರೆ, ಬರಾಚೆನ್ ಲೇಯರ್ 1 ಪ್ರಾಜೆಕ್ಟ್ ಇದು. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ ಅಲ್ವಾ, BNB ಇರ್ಬೋದು, ಇಥೇರಿಯಮ್ ಇರ್ಬೋದು, ಈ ರೀತಿ ಟೋಕನ್ಸ್ ಯಾವ ರೀತಿ ಇರುತ್ತೆ ಅದು ಕೂಡ ಬೆರಾ ಟೋಕನ್ ಅಂತ ತಿಳ್ಕೊಂಬಿಡಿ. ಸೊ ಬೆರಾ ಟೋಕನ್ ಕೂಡ ಬರುತ್ತೆ, ಬೆರಾ ಕಾಯಿನ್ ಕೂಡ ಬರ್ತಾ ಇದೆ. ಈ ಒಂದು ಕಾಯಿನ್ನ ಫೈನಲ್ ಲಿಸ್ಟ್ ಆಗುವಂಥ ಟೈಮಲ್ಲಿ ಎಷ್ಟೋ ಒಂದು ಅಮೌಂಟು ಟೋಕನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 1 ಟೋಕನ್ ಕೊಡ್ಬೋದು, 2 ಟೋಕನ್ ಕೊಡ್ಬೋದು, ಎಷ್ಟು ಕೊಡ್ತಾರೆ ಅಂತ ಕನ್ಫರ್ಮೇಷನ್ ಇಲ್ಲ. ಬಟ್ ಈ ಒಂದು NFTನ ಮಿಂಟ್ ಮಾಡೋದ್ರ ಮುಖಾಂತರ ನಮಗೆ ಫೈನಲ್ ಆಗಿ ಏನಾದರೂ ಸ್ವಲ್ಪ ಅಮೌಂಟನ್ನು ಕೊಡ್ತಾರೆ. ಎಷ್ಟು ವರ್ತ್ ಇದೆ, ಇಷ್ಟೇ ಪ್ರಾಫಿಟ್ ಆಗುತ್ತೆ ಅಂತ ಹೀಗೆ ಹೇಳೋಕ್ಕಾಗಲ್ಲ. ಖಂಡಿತ ಮುಂದೆ ಏನಾರು ಅಪ್ಡೇಟ್ ಬಂತಂದರೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಏನು ಮಾಡ್ತೀರಾ, ಬೈನಾನ್ಸನ್ನು ಓಪನ್ ಮಾಡ್ಕೊತೀರಾ. ಬರಾಚೆನ್ ಟಾಸ್ಕ್ ಇರುತ್ತೆ, ಒಂದು ಟಾಸ್ಕನ್ನು NFT ಇರುತ್ತೆ, ಒಂದು NFTನ ಪ್ರತಿಯೊಬ್ಬರು ಕೂಡ ಕ್ಲೈಮ್ ಮಾಡ್ಕೊಳ್ಳಿ. ಹಾಗೆ ಇವ್ರ ಕಡೆಯಿಂದೊಂದು ಟೆಸ್ಟ್ನೆಟ್ ಕೂಡ ನಡೀತಾ ಇದೆ, ಮೊದಲಿಂದ ನಡೀತಾ ಇದೆ. ಬಟ್ ನೀವೇನಾದರೂ ಮಾಡಿಲ್ಲ ಅಂದರೆ, ನಾನು ಕೂಡ ವೀಡಿಯೋ ಮಾಡಿರಲಿಲ್ಲ, ಏನಕ್ಕೆ ಸ್ವಲ್ಪ ಕಷ್ಟ ಆಯಿತು ಅದು ಇದು ಅಂದ್ಬಿಟ್ಟು. ಇನ್ ಕೇಸ್ ನಾನು ಮಾಡ್ತೀನಿ ಗುರು, ಕಷ್ಟ ಎಷ್ಟಾದರೂ ಇರಲಿ ನಾನು ಮಾಡ್ತೀನಿ ಅಂದರೆ ಕಮೆಂಟ್ ಹಾಕಿ, ಇದ್ರ ಬಗ್ಗೆ ನಾನು ಒಂದು ವೀಡಿಯೋ ಕೂಡ ಮಾಡ್ತೇನೆ. ಸೊ ಬರಾಚೆನ್ ಮತ್ತು ಬೈನಾನ್ಸ್ Web3 ಬಗ್ಗೆ ಅಪ್ಡೇಟ್ ಇರೋದು ಇಷ್ಟೇ. ಇದ್ರ ಬಿಟ್ಟರೆ ಬೇರೆ ಏನು ಅಪ್ಡೇಟ್ ಇಲ್ಲ. ಅಪ್ಡೇಟ್ ಬಂತು ಅಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಿಗಬೇಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.